32 ಕಂಪ್ಯೂಟರ್ಗಳನ್ನು ತರಿಸಿ ಈಗ ತಾನೇ ಅದನ್ನು ಇನಾಗ್ರೇಷನ್ ಮಾಡಿ ನಿಮಗೋಸ್ಕರ ಮಾಡಿದೆ. ಅತ್ಯುತ್ತಮವಾದಂತಹ ಕಂಪ್ಯೂಟರ್ ಕಲಿಕೆಯನ್ನು ನೀವು ಕಲಿಬೇಕು. ಕಂಪ್ಯೂಟರ್ ಕಲಿಕೆ ಇಲ್ಲದೆ ಇದ್ರೆ ನಮ್ಮ ಭವಿಷ್ಯ ಇವತ್ತಿನ ವೈಜ್ಞಾನಿಕ ಬದುಕಿನಲ್ಲಿ ಹಸನಾಗೋದಿಲ್ಲ. ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಕುಮಾರಣ್ಣವರು ಊಟ ಮಾಡದೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಕೈ ಮುಗಿ ವಿನಂತಿ ಮಾಡ್ತಾರೆ. ಪಾಂಡವಪುರದ ಪಟ್ಟಣದಲ್ಲಿ 1970ನೇ ಇಸ್ವಿನಲ್ಲಿ ಹಲವಾರು ಹಿರಿಯರೆಲ್ಲ ಸೇರಿ ಈ ಒಂದು ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಶಿಕ್ಷಣಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತು 1970 ಅಂದರೆ ಬಹುಶಃ ನಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಿರ್ಲಿಲ್ಲ. ಅಲ್ಲೆಲ್ಲ ಹಳ್ಳಿಗಳಲ್ಲಿ 1ನೇ ತರಗತಿಯಿಂದ 4ನೇ ತರಗತಿಗೋ ಇಲ್ಲ 5ನೇ ತರಗತಿಗೋ ನಿಲ್ಲಿಸ್ಬಿಡೋರು. ಅಂಥ ಒಂದು ದಿನಗಳಲ್ಲಿ ಬಹಳ ದೂರದೃಷ್ಟಿಯನ್ನು ಇಟ್ಟು ಹಲಿಗೆಗೌಡರ ಆದಿಯಾಗಿ ಹಲವಾರು ನಾಯಕರು, ಯಾಕಂದರೆ ನನಗೆಲ್ಲರ ಒಂದು ಹೆಸರುಗಳನ್ನ ಹೇಳ್ತಕ್ಕಂಥದ್ದು ಸ್ವಲ್ಪ ಮಾಹಿತಿಗಳು ಕೊರತೆ ಸ್ವಲ್ಪ ಇದೆ. ಅವರೆಲ್ಲರೂ ಹಾಕ್ಕೊಟ್ಟಂಥ ಒಂದು ದಾರಿನಲ್ಲಿ ನಮ್ಮ ಪುಟ್ಟರಾಜವರು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಖಾಸಗಿಯ ಶಿಕ್ಷಣ ಸಂಸ್ಥೆಗಳು ಕೇವಲ ಹಣ ಸಂಪಾದನೆ ಮಾಡೋಕ್ಕೋಸ್ಕರಲೇ ಇವತ್ತು ಶಿಕ್ಷಣವಾದ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಈಗ ನಮ್ಮ ಬಹುಶಃ ಗೋಪಾಲಗೌಡರ ರಾಷ್ಟ್ರೀಯ ತಿಮ್ಮೇಗೌಡರು ಮಾತನಾಡ್ಬೇಕಾದ್ರೆ ಬಹಳ ಮಾತನಾಡೋದು ಪುಟ್ಟರಾಜು ಅವ್ರ ಬಗ್ಗೆ. ಅವರು ಅವರ ಮಗ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈಗಿನ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೇನು ಅವಶ್ಯಕತೆ ಇದೆ ಅಲ್ಲಿ ಅವರು ಸ್ವಂತ ಏನು ಮಾಡ್ತಾ ಇದ್ದಾರೆ, ಯಾವೋ ನಾವು ಖಾಸಗಿಯಾಗಿ ನಡೆಸ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಇಲ್ಲ ಈ ಅನುದಾನಿತ ಶಾಲೆಗಳು ಹೇಗಾದರೂ ನಡೀಲಿ ಅಂತಕ್ಕಂಥ ಒಂದು ಸಣ್ಣತನವನ್ನು ತೋರಿಸ್ದೆ ಪುಟ್ಟರಾಜು ಅವರು ಬಹುಶಃ ಈ ಒಂದು ಶಾಲೆನ ಇಷ್ಟು ದೊಡ್ಡ ಮಟ್ಟದಲ್ಲಿ ಖಾಸಗಿ ಶಾಲೆಗಳಿಗೆ ಸರಿಸಮಾನಾಗಿ ಕಟ್ಟಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಮಕ್ಕಳ ಪೋಷಕರು ತಾಯಂದಿರೇನಿದ್ದೀರಿ, ಹಿರಿಯರೇನಿದ್ದೀರಿ, ನಮ್ಮ ಮಕ್ಕಳೇನಿದ್ದಾರೆ, ಎಲ್ಲರ ಪರವಾಗಿ ಪುಟ್ಟರಾಜನಿಗೆ ಮತ್ತು ಅವರ ಆಡಳಿತ ಮಂಡಳಿ ಏನಿದ್ದಾರೆ ಅವರೆಲ್ಲರದ್ದು ಕಾಣಿಕೆ ಇದೆ. ಪುಟ್ಟರಾಜನ ಜೊತೆ ಸೇರಿ ಅವರವರ ಒಂದು ದುಡಿಮೆ ಮೇಲೆ ಅವರು ಸಹ ಸಹಕಾರ ಕೊಟ್ಟು ಇವತ್ತು ಇಂಥ ಒಂದು ಉತ್ತಮವಾದಂಥ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಶಾಲೆ. ಇಲ್ಲೇನು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಶಾಲೆಯನ್ನು ತೆರೆದಂಥದ್ದು ಹಿಂದೆ 1970ರಲ್ಲಿ. ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ಈ ಆಡಳಿತ ಮಂಡಳಿ ನಿಮಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದ ದುಡಿಮೆ ಏನಿದೆ ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ದಾರೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಶಾಲಾ ಮಂಡಳಿಯ ಸದಸ್ಯರುಗಳೇ, ಡೈರೆಕ್ಟರ್ಗಳೇ ಮತ್ತು ನಮ್ಮ ಹಿರಿಯರೇ, ಎಲ್ಲ ನಮ್ಮ ಪೋಷಕರು, ತಾಯಂದಿರೇ, ಎಲ್ಲ ನನ್ನ ಆತ್ಮೀಯ ಮಕ್ಕಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಉಪಾಧ್ಯಾಯ ವರ್ಗದ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನಾನು ಪ್ರಮುಖವಾಗಿ ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಈಗಿನ ಒಂದು ದಿನಗಳು ಯಾವ್ಯಾವ ರೀತಿ ನಾವು ದಾರಿ ತಪ್ಪುತ್ತಾ ಇದ್ದೇವೆ ನೋಡ್ತಾ ಇದ್ದೇವೆ. ನಾವು ಮಾಧ್ಯಮಗಳಲ್ಲಿ ಏನಾದರೂ ಪ್ರತಿನಿತ್ಯ ರಾಜಕೀಯದ ಸುದ್ದಿ ನೋಡಬೇಕು ಅಂತ ಹೇಳಿ ನಾವು TV ಆನ್ ಮಾಡಿದ್ರೆ ಒಳ್ಳೆಯ ಸುದ್ದಿಗಳಿಗಿಂತ ಕೆಟ್ಟ ಸುದ್ದಿಗಳನ್ನೇ ನಾವು ಕಾಣ್ತೇವೆ. ನಾನು ಎಲ್ಲ ಮಕ್ಕಳಿಗೆ ನಾನು ಕೈ ಜೋಡಿಸಿ ಮನವಿ ಮಾಡೋದು, ನಿಮ್ಮ ತಂದೆ ತಾಯಂದಿರು ಮಕ್ಕಳು ಒಳ್ಳೆಯ ಒಂದು ಶಿಕ್ಷಣ ಪಡಿಬೇಕು ಅಂತ ಹೇಳಿ ಅವ್ರು ಎಷ್ಟೇ ಕಷ್ಟ ಇರಲಿ, ಅವ್ರ ಕುಟುಂಬದ ಆದಾಯ ಏನೇ ಇರಲಿ,
ಸಾಲ ಸೋಲ ಮಾಡಿ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ. ನಿಮ್ಮಲ್ಲಿ ಒಂದು ಸ್ಥೈರ್ಯ ಬರಬೇಕು. ನಾನು ನಮ್ಮ ಶಿಕ್ಷಕರು ಎಲ್ಲ ನಮ್ಮ ಈ ಸಂಸ್ಥೆಯ ಡೈರೆಕ್ಟರ್ಗಳಿರ್ಬೋದು, ನಮ್ಮ ಶಿಕ್ಷಕರೇನಿದ್ದೀರಿ, ಮುಖ್ಯೋಪಾಧ್ಯಾಯರಿದ್ದೀರಿ, ಇವತ್ತು ನಾವು ಏನು ಹಿಂದಿನಿಂದ ಕಲಿತಾ ಇದ್ದಂಥ ವಿದ್ಯೆ ಯಾಕೆಂದರೆ ನಾನು ಶಿಕ್ಷಣದಲ್ಲಿ ಬಹಳ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿರಲಿಲ್ಲ. ನಾನು ಕೊನೆ ಬೆಂಚರ್ ಕೂರವನು ಯಾವಾಗಲೂ. ನನಗೆ ಶಿಕ್ಷಣದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಂಕವನ್ನು ತೆಗೆದವನಲ್ಲ. ನಾನು ಒಂದು ಸಾಧಾರಣವಾದಂಥ ವಿದ್ಯಾರ್ಥಿ. ಇವತ್ತು ನಿಮಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ ಅದು ನಿಮಗೆ ಗೊತ್ತಿರೋದಿಲ್ಲ. ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರಬೇಕು. ಇವತ್ತಿನ ಒಂದು ಸಮಾಜದಲ್ಲಿ ಪುಟ್ಟಣ್ಣವ್ರು ಹೇಳಿದ್ರಲ್ಲ, ನಿಮಗೆ ಕಂಪ್ಯೂಟರ್ನ ಒಂದು ಜ್ಞಾನ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗೇನು 32 ಕಂಪ್ಯೂಟರ್ಗಳನ್ನು ನಿಮಗೆ ಒದಗಿಸ್ಕೊಟ್ಟಿದ್ದಾರೆ. ಇರಲಿ, ಅದು ನಿಮಗೆ ಸೇರಬೇಕು, ಅದು ನಮಗಿಲ್ಲ. ಇವತ್ತು ನಿಮಗೆ ಉತ್ತಮವಾದ ಶಿಕ್ಷಣ ದೊರಕಬೇಕು ಅಂತಕ್ಕಂಥದ್ದೇನಿದೆ, ಒಂದು ನೀವು ಈಗಿನ ಶಿಕ್ಷಣದಲ್ಲಿ ಪಡೆಯತಕ್ಕಂಥ ಅಂಕಕ್ಕೆ ಒಂದು ರೀತಿಯ ಶಿಕ್ಷಣ ಪಡಿಬೇಕು. ನೀವು ಓದಬೇಕು, ಗಮನ ಹರಿಸಿ. ನೀವು ಪಡೆಯತಕ್ಕಂಥ ಶಿಕ್ಷಣ ಒಂದು ಉದ್ಯೋಗ ದೊರಕುತ್ತೆ ಅಂತಕ್ಕಂಥದ್ದನ್ನು ನೀವು ಲೆಕ್ಕದಲ್ಲಿ ಇಟ್ಕೋಬೇಡಿ. ಯಾಕಂದರೆ ನನಗೆ ಅದರ ಅನುಭವಗಳು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಯಾವ ರೀತಿಯಲ್ಲಿ ಕಂಪ್ಯೂಟರ್ ಇಂಜಿನಿಯರ್ಗಳು, ಮೆಕ್ಯಾನಿಕಲ್ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು, ಈಗ ಏನ ಇಂಜಿನಿಯರ್ ಆಗಬೇಕು ಅಂತೀರಿ, ಪಾಪ ಆಸೆಯಿಂದ ಓದ್ತೀರಿ ನೀವೆಲ್ಲ. ತಂದೆ ತಾಯಂದರು ಇಲ್ಲ ನಮ್ಮ ಮಕ್ಕಳು ಯಾಕೋ ಒಂದು ಕಡೆ ಶಿಕ್ಷಣ ಪಡೆದ್ರೆ ಒಂದು ದಡ ಸೇರ್ತಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಓದಿಸ್ತೀರಿ. ಆದರೆ ಇವತ್ತು ಯಾವೊಂದು ಇಂಜಿನಿಯರಿಂಗ್ನ ಪಡೆಯತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ, ಕೆಲಸಕ್ಕೆ ಅಲಿಯತಕ್ಕಂಥದ್ದನ್ನು ಪ್ರತಿದಿನ ನೋಡ್ತೀವಿ. ನನ್ನ ಹತ್ರ ದಿನಕ್ಕೆ 50, 60, 100 ಜನರಿಗೂ ಅರ್ಜಿ ಕೊಡ್ತಾರೆ. ಇಲ್ಲಿ ನಾನು ಊರಿಗೆ ಇಲ್ಲಿ ಮಂಡ್ಯದಲ್ಲಿ ಬಂದಾಗ ಎಲ್ಲ ಕಡೆನೂ ಅರ್ಜಿ ಇಟ್ಕೊಂಡು ಬರ್ತಕ್ಕಂಥದ್ದು ನೋಡಿದ್ವಿ. ಇವತ್ತು ಭಾಳ ಕಷ್ಟ. ಯಾಕಂದರೆ ಕೇಂದ್ರದಲ್ಲಿ ನಿಮ್ಮೆಲ್ಲರ ಇಲ್ಲಿ ನಿಮ್ಮ ಕುಟುಂಬದ ತಂದೆ ತಾಯಂದಿರೇನಿದ್ದಾರೆ, ನೀವು ಬಹುಶಃ ಓಟ್ ಹಾಕಿರ್ಬೋದು. ನನಗೆ ಓಟ್ ನಿಮ್ಮದು ಇದೆಯೋ ಗೊತ್ತಿಲ್ಲ, ಮತದಾರರ ಪಟ್ಟಿಯಲ್ಲಿ ನಿಮಗೆ ಕಳೆದ ಚುನಾವಣೆಯಲ್ಲಿ ನನ್ನ ದೆಹಲಿ ಕಳಿಸ್ಕೊಟ್ಟಿದ್ದೀರಿ ಮಂಡ್ಯದಿಂದ. ಅಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿನೂ ಆಗಿದ್ದೀನಿ. 2 ಇಲಾಖೆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹಲವಾರು ಕಾರ್ಯಕ್ರಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ